ರಾಜಾ ಅಮರೇಶ್ವರ ನಾಯಕ್ ಎಸ್ಟಿಗೆ ಸೇರಿದವರಲ್ಲ ಅಂತ ಕೇಸ್ ಇತ್ತಲ್ಲ, ಅದಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ನರಸಿಂಹ ನಾಯಕರಿಂದ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ದಾವೆ ಹೂಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಟಿ ಜನಾಂಗಕ್ಕೆ ಸೇರಿದವರಲ್ಲ ಅವರು. ನಿನ್ನೆ ಈ ಬಗ್ಗೆ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ. ಏಪ್ರಿಲ್ 19ಕ್ಕೆ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿದೆ. ಕಲಬುರಗಿಯ ಹೈಕೋರ್ಟ್ ಅಂತಿಮ ತೀರ್ಪನ್ನ 19ಕ್ಕೆ ನೀಡೋ ಸಾಧ್ಯತೆ ಇದೆ. ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನವೇ ತೀರ್ಪು ಪ್ರಕಟ ಆಗುತ್ತೆ. ಅಭ್ಯರ್ಥಿಗೆ ಟೆನ್ಷನ್ ತಂದೊಡ್ಡಿದೆ ಇದು. ಒಂದು ವೇಳೆ ವ್ಯತಿರಿಕ್ತವಾದ ತೀರ್ಪು ಬಂದರೆ ಬಿಜೆಪಿಗೆ ಅಭ್ಯರ್ಥಿ ಇಲ್ಲದ ಹಾಗಾಗುತ್ತೆ. ಈ ಕಾರಣಕ್ಕಾಗಿ ಅಭ್ಯರ್ಥಿಗೆ ಮತ್ತು ಪಕ್ಷಕ್ಕೆ ಬಹಳ ಟೆನ್ಷನ್ನ ವಾತಾವರಣ ಕ್ರಿಯೇಟ್ ಆಗಿದೆ. 19ಕ್ಕೇ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಇರೋದು. ಅವತ್ತೇ ಕೋರ್ಟ್ ಕೂಡ ತೀರ್ಪನ್ನು ಪ್ರಕಟ ಮಾಡೋ ಸಾಧ್ಯತೆ ಇದೆ. ಒಂದು ವೇಳೆ ಏನಾದರೂ ವ್ಯತಿರಿಕ್ತವಾದ ತೀರ್ಪು ಈ ಪ್ರಕರಣದಲ್ಲಿ ಬಂದರೆ ಕೊನೆ ಕ್ಷಣದಲ್ಲಿ ಅಭ್ಯರ್ಥಿ ಮತ್ತು ಪಕ್ಷದ ನಡೆ ಏನಾಗಿರುತ್ತೆ, ಕಣದಲ್ಲಿ ಯಾವ ರೀತಿಯ ಟ್ವಿಸ್ಟ್ಗಳು ಸಿಗುತ್ತೆ ಅನ್ನೋದು ಟೆನ್ಷನ್ಗೆ ಕಾರಣ ಆಗ್ತಾ ಇರೋದು. ಎಲೆಕ್ಷನ್ ಹೊತ್ತಲ್ಲಿ ರಾಜಾ ಅಮರೇಶ್ವರ್ ನಾಯಕ್ಗೆ ಈ ರೀತಿ ಟೆನ್ಷನ್ ಎದುರಾಗಿದೆ. ಅಮರೇಶ್ವರ್ ನಾಯಕರ ವಿರುದ್ಧ ನರಸಿಂಹ ನಾಯಕ್ ದೂರು ನೀಡಿದರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಶ್ರೀಕಾಂತ್, ಪಕ್ಷ ಮತ್ತು ಅಭ್ಯರ್ಥಿ ಇಬ್ಬರಿಗೂ ಟೆನ್ಷನ್ ತಂದೊಟ್ಟಿರೋ ಪ್ರಕರಣ. ಏಪ್ರಿಲ್ 19ಕ್ಕೆ ತೀರ್ಪು ಬರೋದ್ರಿಂದ ಕೊನೆ ದಿನ ಕೂಡ ಹೌದು. ಏನಾಗಬಹುದು ಅನ್ಸುತ್ತೆ ಮುಂದಿನ ಬೆಳವಣಿಗೆಗಳು? ನಿಜವಾಗ್ಲೂ ವಿಜಯ್, ಮೊದಲಿಂದನೂ ರಾಜಾ ಅಮರೇಶ್ವರ್ ನಾಯಕ್ಗೆ ಏನೋ ಬಿಜೆಪಿ ಟಿಕೆಟ್ ಕನ್ಫರ್ಮ್ ಅಂತೇಳಿ ಗೊತ್ತಾಗ್ತದಲ್ಲ, ಅವಾಗಿಂದನೂ ಒಂದಿಲ್ಲ ಒಂದು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಸದ್ಯಕ್ಕೆ ನರಸಿಂಹ ನಾಯಕ್ ಅನ್ನುವಂತಹ ರಾಯಚೂರು ಜಿಲ್ಲೆಯ ಒಬ್ಬ ವ್ಯಕ್ತಿ, ಇವರು ಎಷ್ಟಿನೇ ಅಲ್ಲ, ರಾಜಾ ಅಮರೇಶ್ವರ್ ನಾಯಕ್ ಅವರು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ವ್ಯಕ್ತಿಯೇ ಅಲ್ಲ ಅನ್ನುವಂತ ಒಂದು ದೂರನ್ನ ಲಿಂಗಸ್ಗೂರು ತಹಶೀಲ್ದಾರ್ ಅವರಿಗೆ ನೀಡಿರ್ತಾರೆ. ತದನಂತರದಲ್ಲಿ ಕಲಬುರಗಿ ಹೈಕೋರ್ಟ್ಗೂ ಈ ಒಂದು ದಾವೆಯನ್ನ ಹೂಡ್ತಾರೆ. ತದನಂತರದಲ್ಲಿ ನಿನ್ನೆ ವಿಚಾರಣೆ ನಡೀತದೆ. ವಿಚಾರಣೆ ನಂತರ ಇದನ್ನ ಈ ಒಂದು ತೀರ್ಪನ್ನ 19ನೇ ತಾರೀಕಿಗೆ ಮುಂದೂಡಲಾಗಿದೆ. ಸಪೋಸ್ ಏನಾದ್ರೂ ವ್ಯತಿರಿಕ್ತ ತೀರ್ಪು ಏನಾದ್ರೂ ಬಂದ್ರೆ ಏನ್ ಬಿಜೆಪಿ ಕ್ಯಾಂಡಿಡೇಟ್ ಇಲ್ದಿರೋರ ತರ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಆಗುವಂತದ್ದು. ಸದ್ಯಕ್ಕೆ ಈ ಒಂದು ವಿಚಾರ ರಾಜಾ ಅಮರೇಶ್ವರ್ ನಾಯಕ್ ಅವರು ಫುಲ್ ಟೆನ್ಷನ್ ಅಲ್ಲಿದ್ದಾರೆ. ಏನಾಗ್ಬಹುದು ತೀರ್ಪು ಏನಾದ್ರೂ ತಮ್ಮ ಪರವಾಗಿ ಬಂದ್ರೆ ಓಕೆ, ಇಲ್ಲವಾದ್ರೆ ಇವ್ರಿಗೆ ಬಿಜೆಪಿಯ ಒಂದು ಅಭ್ಯರ್ಥಿನೇ ರಾಯಚೂರು ಲೋಕಸಭೆಗೆ ಇಲ್ದಂತ ಆಗೋದು ದುರಂತ. ಅದಾದ ಮೇಲೆ ಸದ್ಯಕ್ಕೆ ಜಿಲ್ಲಾಧಿಕಾರಿಗಳಂದ್ರೆ ಚುನಾವಣಾಧಿಕಾರಿಗಳು ಸದ್ಯಕ್ಕೆ ಅಮರೇಶ್ವರ್ ನಾಯಕ್ ಅವರಿಗೆ ಸೂಚಿಸಿದ್ದಾರೆ, ನಿಮ್ಮ ಡಾಕ್ಯುಮೆಂಟ್ ಅಫಿಡವಿಟ್ ಅನ್ನ ನಮಗೆ ಸಲ್ಲಿಸಬೇಕು ಅಂತೇಳಿ ಈಗ ಆಲ್ರೆಡಿ ಹೇಳಿದ್ದಾರೆ. ಅಫಿಡವಿಟ್ ಏನಾದ್ರು ಸಲ್ಲಿಸಿದ್ರೆ, ಯಾಕಂದ್ರೆ ಪ್ರಾಥಮಿಕ ಶಿಕ್ಷಣ ಹೈಸ್ಕೂಲ್ ಅಲ್ಲಿ ಏನಾದ್ರು ಎಲ್ಲ ಡಾಕ್ಯುಮೆಂಟ್ ಅಲ್ಲಿ ಇವರು ರಾಜ ಕ್ಷತ್ರಿಯ ಅಂತ ಇದೆ, ಎಷ್ಟಿ ಅಂತ ಎಲ್ಲೂ ಇಲ್ಲ. ಸೊ ಇದೇ ಒಂದು ಸಮಸ್ಯೆ ಸದ್ಯಕ್ಕೆ ರಾಜಾ ಅಮರೇಶ್ವರ್ ನಾಯಕ್ ಅವರಿಗೆ ಕಾಡ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.